ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸಿಐಡಿ ತನಿಖೆಯನ್ನ ಆರಂಭ ನಡೆಸಿದೆ. ಸದ್ಯ ಸ್ಥಳ ಪರಿಶೀಲನೆಗಾಗಿ ಸ್ಟೇಡಿಯಂ ಬಳಿ ಇಬ್ಬರು ಅಧಿಕಾರಿಗಳ ತಂಡ ಹೋಗಿದೆ. ಸಿಸಿಟಿವಿಗಳ ಪರಿಶೀಲನೆ ಕಾರ್ಯವನ್ನು ಕೂಡ ನಡೆಸಲಾಗ್ತಾ ಇದೆ. ಕಾಲ್ತುಳಿತ ಪ್ರಕರಣ ಸಂಬಂಧ ಸಿಐಡಿ ತನಿಖೆ ಪ್ರಾರಂಭವಾಗಿದೆ. ಕ್ರೀಡಾಂಗಣಕ್ಕೆ ಇಬ್ಬರು ಅಧಿಕಾರಿಗಳ ತಂಡ ಆಗಮಿಸಿದೆ. ದುರಂತದ ಸ್ಥಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಗೇಟ್ ನಂಬರ್ 7, 19, 18, 16 ಮತ್ತು 21 ಬಳಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಸಿಸಿಟಿವಿ ಪರಿಶೀಲನೆ ಬಳಿಕ ಹೇಳಿಕೆ ದಾಖಲು ಮಾಡಿಕೊಳ್ಳೋದಕ್ಕೂ ಕೂಡ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಪೂರ್ವಪರ ಪರಿಶೀಲನೆ ನಡೆಸ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಆ ದಿನ ಆ ಸ್ಥಳದಲ್ಲಿ ಎಷ್ಟು ಜನ ಸೇರಿದ್ರು ಮತ್ತು ಕಾಲ್ತುಳಿತ ಹೇಗೆ ಸಂಭವಿಸ್ತು, ಕ್ರೀಡಾಂಗಣದ ಒಳಭಾಗದಲ್ಲೂ ಕೂಡ ಈ ಕಾಲ್ತುಳಿತ ಆಗಿದೆಯಾ ಅಥವಾ ಗೇಟ್ನ ಹೊರಭಾಗದಲ್ಲಿ ಮಾತ್ರ ಈ ಕಾಲ್ತುಳಿತ ಸಂಭವಿಸಿದೆಯಾ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಟಿವಿ ಫುಟೇಜ್ಗಳಲ್ಲಿ ಅನಾಹುತ ದುರಂತದ ಇಡೀ ಇನ್ಸಿಡೆಂಟ್ ಹೇಗೆ ಕ್ಯಾಪ್ಚರ್ ಆಗಿದೆ, ಸಿಸಿಟಿವಿ ವರ್ಕ್ ಆಗ್ತಿತ್ತಾ ಇಲ್ವಾ, ಮತ್ತು ಗೇಟ್ ನಿರ್ವಹಣೆ ಮಾಡ್ತಿದ್ದವ್ರು ಯಾರು, ಟಿಕೆಟ್ ಕೌಂಟರ್ನಲ್ಲಿ ಟಿಕೆಟ್ ವಿತರಿಸ್ತಾ ಇದ್ದವ್ರು ಯಾರು, ಟಿಕೆಟ್ ವಿತರಣೆ ಎಷ್ಟೊತ್ತಿಗೆ ಸ್ಟಾಪ್ ಮಾಡಿದ್ರಿ ಮತ್ತು ಉಚಿತ ಅಂತ ನೇರ ಪ್ರವೇಶಕ್ಕೆ ಯಾವಾಗ ಅವಕಾಶ ಮಾಡಿಕೊಟ್ರಿ, ಹೀಗೆ ಹಲವಾರು ಪ್ರಶ್ನೆಗಳನ್ನು ಇಟ್ಕೊಂಡು ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನು ಕೂಡ ಸಿಐಡಿ ಅಧಿಕಾರಿಗಳು ನಡೆಸ್ತಾರೆ. ಇಡೀ ಇನ್ಸಿಡೆಂಟ್ನ ಸಿಐಡಿಗೆ ಹಸ್ತಾಂತರ ಮಾಡಿದ ನಂತರದಲ್ಲಿ ಇದೀಗ ಪ್ರಾರಂಭ ಆಗಿದೆ ತನಿಖೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ಈಗ ಸದ್ಯ ಸಿಸಿಟಿವಿ ಫುಟೇಜ್ಗಳನ್ನು ಪಡ್ಕೊಳ್ತಾರೆ, ಹೇಳಿಕೆ ದಾಖಲು ಮಾಡ್ಕೊಳ್ತಾರೆ. ಹೇಳಿಕೆ ಯಾರಿಂದ ದಾಖಲು ಮಾಡಿಕೊಳ್ಳಲಾಗುತ್ತೆ ಮತ್ತು ಹೇಗಿರುತ್ತೆ ಈ ಪ್ರಕ್ರಿಯೆ? ದಿವ್ಯ, ಏನಂದ್ರೆ ಈಗಾಗಲೇ ಈ ಕಾಲ್ತುಳಿತ ಪ್ರಕರಣ ಏನಿತ್ತು, ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಬೇರೆ ಬೇರೆಯ ತನಿಖೆಗಳು ನಡೀತಾ ಇರೋಂಥದ್ದು. ಅದರಲ್ಲೂ ಕೂಡ 2 ವಿಚಾರಣೆ, ಒಂದು ಮ್ಯಾಜಿಸ್ಟ್ರೇಟ್ ವಿಚಾರಣೆ, ಮತ್ತೊಂದು ಏಕಸದಸ್ಯ ಆಯೋಗ ಏನಿತ್ತು, ಏಕಸದಸ್ಯ ಆಯೋಗದ ಮೂಲಕ ಇನ್ನೊಂದು ವಿಚಾರಣೆ ನಡೀತಾ ಇರೋಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತೇನೆ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ಒಂದು ಪ್ರತ್ಯೇಕವಾಗಿ ತನಿಖೆಯನ್ನು ಪ್ರಾರಂಭವನ್ನು ಮಾಡ್ತಾರೆ. ಯಾಕಂದ್ರೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ 3 FIRಗಳು ದಾಖಲಾಗಿತ್ತು. 3 FIRಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆಯ ತನಿಖೆಯನ್ನ ಮಾಡಬೇಕನ್ನೋದು. ಯಾಕಂದ್ರೆ ಬೇರೆ ಬೇರೆ ಆರೋಪಿಗಳಿದ್ದಾರೆ, ಬೇರೆ ಬೇರೆ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಬೇಕನ್ನೋದು. ದಿವ್ಯಲ್ಲಿ ಪ್ರಮುಖವಾಗಿ ಗಮನಿಸಬೇಕನ್ನೋದು, ಸಿಐಡಿ ಈಗಾಗಲೇ ಅಧಿಕೃತವಾಗಿ ತನಿಖೆಯನ್ನು ಪ್ರಾರಂಭ ಮಾಡಿದೆ. ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಇವತ್ತು ಬೆಳಗ್ಗೆ ಭೇಟಿಯನ್ನು ಕೊಡ್ತು. ಭೇಟಿಯನ್ನು ಕೊಡುತ್ತ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇರುವಂತಹ 21 ಗೇಟ್ಗಳಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ ಸಂಜೆ 5 ಗಂಟೆ ತನಕ ನಡೆದಂತ ಘಟನಾವಳಿಗಳೇನಿತ್ತು, ಘಟನಾವಳಿಗಳಿಗೆ ಸಂಬಂಧಪಟ್ಟಂತೆ ಯಾವ ಟೈಮ್ನಲ್ಲಿ ಕ್ರೌಡ್ ಹೆಚ್ಚಾಯಿತು, ಜೊತೆಗೆ ಅಲ್ಲಿಯ ಸಿಸಿಟಿವಿ ಫುಟೇಜಸ್ಗಳೇನಿತ್ತು. ಯಾಕೆಂದ್ರೆ ಇಡೀ ಪ್ರಕರಣಕ್ಕೆ ಬೇಕಾಗಿರುವಂತಹ ಪ್ರಮುಖ ಅಂಶ ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ಗಳು. ಆ ಟೆಕ್ನಿಕಲ್ ಎವಿಡೆನ್ಸ್ಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಬೇಕು ಮತ್ತು ಸಂಪೂರ್ಣವಾದ ಅವತ್ತಿನ ಘಟನಾವಳಿ ನಡೆದಂತ ಘಟನೆಗೆ ಸಂಬಂಧಪಟ್ಟಂತೆ 21 ಗೇಟ್ಗಳ ಸಿಸಿಟಿವಿ ಫುಟೇಜಸ್ ಅನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಪರಿಶೀಲನೆಯನ್ನ ಮಾಡಿ ಅದಕ್ಕೆ ಪೂರಕವಾದ ಮಾಹಿತಿಗಳನ್ನ ಕಲೆ ಹಾಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ KSA ಒಳಗಡೆನೆ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಗಡೆ ಪ್ರತ್ಯೇಕವಾದ ಒಂದು ಕೊಠಡಿಯನ್ನ ಪಡ್ಕೊಳ್ಳುವಂಥದ್ದು. ಜೊತೆಗೆ ಅಲ್ಲಿ ಟಿಕೆಟ್ ನ ವಿಚಾರ ಅಂದ್ರೆ ಆನ್ಲೈನ್ ನಿಂದ ಟಿಕೆಟ್ ಅನ್ನ 3:30ಕ್ಕೆ ಬಿಡುಗಡೆಯನ್ನ ಮಾಡ್ತಾರೆ. ಆದ್ರೆ ಯಾರು ಕೂಡ ಆನ್ಲೈನ್ ನಲ್ಲಿ ಟಿಕೆಟ್ ಅನ್ನ ಖರೀದಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕೆಂದ್ರೆ 3:30ಕ್ಕೆ ಆಗಾಗ್ಲೇ ಕಾಲ ಮೀರೋಗಿತ್ತು. ಅಷ್ಟರೊಳಗಾಗ್ಲೇ ಲಕ್ಷಾಂತರ ಜನ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿಯಲ್ಲಿ ಬಂದು ಸೇರ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಆನ್ಲೈನ್ ಟಿಕೆಟ್ ಅನ್ನ ಖರೀದಿಯನ್ನ ಮಾಡಿ ಅದರಿಂದ ಎಂಟ್ರಿಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗದಿರುವಂತ ಪರಿಸ್ಥಿತಿಯಲ್ಲಿ ಎಲ್ಲರನ್ನು ಕೂಡ ಒಳಗಡೆ ಬಿಡುವಂತ ಕೆಲಸಗಳಾಯ್ತು. ಒಳಗಡೆ ಬಿಡುವಂತ ಸಂದರ್ಭದಲ್ಲಿ ಪೊಲೀಸ್ ಏನು ಯಾವ ರೀತಿಯಲ್ಲಿ ಬಂದೋಬಸ್ತನ್ನ ಮಾಡ್ಕೊಂಡಿದ್ರು ಮತ್ತು ಗೇಟ್ಗಳಲ್ಲಿ ಎಷ್ಟು ಜನ ಪೊಲೀಸರನ್ನ ಇರಿಸಲಾಗಿತ್ತು, ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಟೆಕ್ನಿಕಲ್ ಎವಿಡೆನ್ಸ್ಗಳ ಮೂಲಕವೇ ಅನಾಲಿಸಿಸ್ ಅನ್ನ ಮಾಡುವಂತ ಒಂದಷ್ಟು ಪ್ರಕ್ರಿಯೆಗಳನ್ನ ಮಾಡಬೇಕಾಗಿರುತ್ತದೆ. ಆ ಹಿನ್ನೆಲೆಯಲ್ಲಿ ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಕೊಠಡಿಯನ್ನ ಪಡ್ಕೊಂಡು ಇಡೀ ದಿನದ ಸಿಸಿಟಿವಿ ಫುಟೇಜಸ್ಗಳನ್ನ ವೀಕ್ಷಣೆಯನ್ನ ಮಾಡಲಿಕ್ಕೆ ಮತ್ತು ಅದಕ್ಕೆ ಅನಾಲಿಸಿಸ್ ಅನ್ನ ಮಾಡಲಿಕ್ಕೆ ಮತ್ತು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಪಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.